ನಮಸ್ಕಾರ ಸ್ನೇಹಿತರೆ. 2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಜೂನ್ 4ನೇ ತಾರೀಕು ಬರುತ್ತೆ. ಇಡೀ ದೇಶ ಫಲಿತಾಂಶಕ್ಕಾಗಿ ಕುತೂಹಲದಿಂದ ತುದಿಗಾಲ ಮೇಲೆ ನಿಂತಿರೋದಂತೂ ನಿಜ. ಇಂಥ ಸಂದರ್ಭದಲ್ಲಿ ಈಗ 4 ಹಂತದ ಮತದಾನ ಕಂಪ್ಲೀಟ್ ಆಗಿದೆ. ನ್ಯೂಸ್ ಎಕ್ಸ್ ಅನ್ನುವಂತಹ ನ್ಯೂಸ್ ಚಾನೆಲ್ನವರು ಒಂದು ಸರ್ವೆ ರಿಪೋರ್ಟ್ ನ ಪ್ರಕಟ ಮಾಡಿದ್ದಾರೆ. ಆ ಸರ್ವೆಯನ್ನು ಪ್ರಸ್ತುತಪಡಿಸಿರ್ತಕ್ಕಂಥವ್ರು ಚುನಾವಣಾ ವಿಶ್ಲೇಷಕ ವೆಂಕಟ ನಾರಾಯಣ್ ಅವರು. ಅವರ ಪ್ರಕಾರ ಯಾವ ರಾಜ್ಯದಲ್ಲಿ ಯಾವ ಪಕ್ಷಗಳು ಮುನ್ನಡೆಯಲಿದ್ದಾವೆ, ಓವರ್ ಆಲ್ 543 ಕ್ಷೇತ್ರಗಳಲ್ಲಿ ಎಷ್ಟು ಸೀಟ್ಗಳನ್ನ ಬಿಜೆಪಿ ಗೆಲ್ಲುತ್ತೆ, ಎಷ್ಟು ಸೀಟ್ಗಳನ್ನ ಇಂಡಿಯಾ ಘಟಬಂಧನ್ ಗೆಲ್ಲುತ್ತೆ, ಇತರೆಯವರು ಎಷ್ಟು ಸೀಟ್ಗಳನ್ನ ಗೆಲ್ತಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ, ಕಾಂಗ್ರೆಸ್ ಒಬ್ಬಂಟಿಯಾಗಿ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ, ಎಲ್ಲದರ ಬಗ್ಗೆ ನ್ಯೂಸ್ ಎಕ್ಸ್ ನಲ್ಲಿ ವರದಿ ಪ್ರಕಟವಾಗಿದೆ. ಅದನ್ನೇ ನಿಮ್ಗೆ ವಿಶ್ಲೇಷಣೆ ಮಾಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಪ್ರಪ್ರಥಮವಾಗಿ ರಾಜ್ಯವಾರು ಯಾರು ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅಂತ ತೋರಿಸ್ತೀನಿ. ಕೊನೆಯದಾಗಿ ಟೋಟಲಿ 543 ಕ್ಷೇತ್ರಗಳಲ್ಲಿ ಬಿಜೆಪಿ ಪಾಲೆಷ್ಟು, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಪಾಲೆಷ್ಟು ಅನ್ನೋದನ್ನ ಕಡೆಯದಾಗಿ ತೋರಿಸ್ತೀನಿ. ಮೊದಲನೇದಾಗಿ ನಮ್ಮ ನೆಚ್ಚಿನ ಕರ್ನಾಟಕ ನ್ಯೂಸ್ ಎಕ್ಸ್ ಅವರ ಸರ್ವೆ ಪ್ರಕಾರ ಬಿಜೆಪಿ ಕರ್ನಾಟಕದಲ್ಲಿ ಒಂದೇ 20 ಸೀಟ್ಗಳನ್ನ ಗೆಲ್ಲುತ್ತೆ. ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ನವರು 3 ಸೀಟ್ಗಳನ್ನ ಗೆಲ್ತಾರೆ ಅಂತ ತೋರಿಸಿದೆ. ಕಾಂಗ್ರೆಸ್ ನವರು 5 ಸೀಟ್ಗಳನ್ನ ಗೆಲ್ತಾರೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ ಪ್ರಜ್ವಲ್ ರೇವಣ್ಣ ಅವರ ಕಾಮಕಾಂಡ ಆಗದೇ ಇದ್ದಿದ್ರೆ ಬಿಜೆಪಿ ಅವರು 20 ಸೀಟ್ಗಿಂತ ಜಾಸ್ತಿ ಗೆಲ್ತಾ ಇದ್ರು. ಅದರ ಎಫೆಕ್ಟ್ ನಿಂದಾಗಿ ಅದರ ಸೀಟ್ ನ ಗಳಿಕೆ ಕಡಿಮೆಯಾಗಿದೆ ಅಂತಾರೆ. ಕಾಂಗ್ರೆಸ್ ಪಕ್ಷ 1 ಸೀಟ್ ನಿಂದ 4 ಸೀಟ್ ನ ಹೆಚ್ಚಿಸಿಕೊಂಡು 5 ಸೀಟ್ಗಳನ್ನ ಕರ್ನಾಟಕದಲ್ಲಿ ಪಡೆಯುತ್ತೆ ಅನ್ನುತ್ತೆ ನ್ಯೂಸ್ ಎಕ್ಸ್ ರಿಪೋರ್ಟ್. ಸ್ನೇಹಿತರೆ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು. ಈ ತಮಿಳುನಾಡಿನಲ್ಲಂತೂ ಅಚ್ಚರಿಯ ಫಲಿತಾಂಶ ಈ ಬಾರಿ ಬರ್ಲಿದೆ ಅನ್ನುತ್ತೆ ನ್ಯೂಸ್ ಎಕ್ಸ್ ನ ರಿಪೋರ್ಟ್. ಬಿಜೆಪಿ ಈ ಬಾರಿ 14 ಸೀಟ್ಗಳನ್ನ ಗೆಲ್ಲುತ್ತೆ. ಡಿಎಂಕೆ ದೊಡ್ಡ ಪಕ್ಷ ಆಗಿರುತ್ತೆ, 20 ಸೀಟ್ಗಳನ್ನ ಗೆಲ್ಲುತ್ತೆ. ಕಾಂಗ್ರೆಸ್ 4ರಿಂದ 5 ಸೀಟು, ಎಐಎಡಿಎಂಕೆ 4ರಿಂದ 5 ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನುತ್ತೆ ರಿಪೋರ್ಟ್. ಇಲ್ಲಿ ಬಿಜೆಪಿ ಅವರು ಸಣ್ಣ ಸಣ್ಣ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ತಮಿಳುನಾಡಿನಲ್ಲಿ. ಅದು ಈಗ ವರ್ಕೌಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುತ್ತೆ ಸರ್ವೆ. ಇದರಲ್ಲಿ ಬಿಜೆಪಿ ಒಂದೇ 6ರಿಂದ 8 ಕ್ಷೇತ್ರಗಳಲ್ಲಿ ನಿರಾಯಾಸವಾಗಿ ಗೆಲ್ಲುತ್ತೆ ಅನ್ನುತ್ತೆ ನ್ಯೂಸ್ ಎಕ್ಸ್ ನ ರಿಪೋರ್ಟ್. ಸ್ನೇಹಿತರೆ, ಈ ಸಂಖ್ಯೆಗಳು ಸ್ವಲ್ಪ ಜಾಸ್ತಿ ಅನ್ನಿಸಬಹುದು, ಆದ್ರೆ ಚುನಾವಣಾ ರಾಜಕಾರಣದಲ್ಲಿ ಯಾವುದನ್ನು ತಳ್ಳಿ ಹಾಕುವಂತಿಲ್ಲ. ಜೂನ್ 4ನೇ ತಾರೀಕು ಇದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗೋದು ಗ್ಯಾರಂಟಿ. ಸ್ನೇಹಿತರೆ, ಇನ್ನು ಮಧ್ಯಪ್ರದೇಶದಲ್ಲಿ 6 ತಿಂಗಳ ಕೆಳಗಷ್ಟೇ ವಿಧಾನಸಭಾ ಚುನಾವಣೆ ನಡೆದಿದೆ. ಬಿಜೆಪಿ ಭರ್ಜರಿ ಬಹುಮತದಿಂದ ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚನೆ ಮಾಡಿದೆ. ಒಟ್ಟು 29 ಎಂಪಿ ಕ್ಷೇತ್ರಗಳು ಬರುತ್ತೆ. ನ್ಯೂಸ್ ಎಕ್ಸ್ ನ ರಿಪೋರ್ಟ್ ಪ್ರಕಾರ ಮಧ್ಯಪ್ರದೇಶದಲ್ಲಿ ಯಾವುದೇ ಅನುಮಾನಗಳಿಲ್ಲ, ಬಿಜೆಪಿ ಅವರು 29ಕ್ಕೆ 29 ಗೆಲ್ತಾರೆ ಅಂತ ತೋರಿಸಿದೆ. ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಅವರ ಮಗ, ಇದರಲ್ಲಿ ಕಮಲ್ನಾಥ್ ಅವರ ಪುತ್ರ ಕಂಟೆಸ್ಟ್ ಮಾಡಿರ್ತಕ್ಕಂಥ ಚಿಂದ್ವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವ ಸೂಚನೆಗಳಿದೆ ಅನ್ನುತ್ತೆ ರಿಪೋರ್ಟ್. ಆದ್ರೆ ಒಟ್ಟು ಎಲ್ಲ 29 ಸ್ಥಾನಗಳನ್ನು ಬಿಜೆಪಿ ಗೆಲ್ಲಬಹುದು ಅಂತ ತೋರಿಸಿದೆ. ಇನ್ನು ಮುಂದಿನ ರಾಜ್ಯ ರಾಜಸ್ಥಾನ. ಇಲ್ಲೂ ಸಹ 6 ತಿಂಗಳ ಹಿಂದಷ್ಟೇ ವಿಧಾನಸಭೆಗೆ ಎಲೆಕ್ಷನ್ ನಡೆದಿತ್ತು. ಬಿಜೆಪಿ ಬಹುಮತ ಸಾಧಿಸಿ ಸರ್ಕಾರ ರಚನೆ ಮಾಡಿತ್ತು. ಇಲ್ಲಿ ಒಟ್ಟು 25 ಕ್ಷೇತ್ರಗಳಲ್ಲಿ ಕಳೆದ ಬಾರಿ 25ಕ್ಕೆ 25 ಬಿಜೆಪಿ ಗೆದ್ದಿತ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಬದಲಾಗಿದೆ. 5 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಲಿದೆ ಅನ್ನುತ್ತೆ ನ್ಯೂಸ್ ಎಕ್ಸ್ ರಿಪೋರ್ಟ್. 20 ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲುತ್ತೆ ಅಂತ ತೋರಿಸಿದೆ. ಇನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಗುಜರಾತ್, ಅಲ್ಲಿ ಕಳೆದ ಬಾರಿ 26 ಕ್ಷೇತ್ರಗಳಲ್ಲಿ 26 ಬಿಜೆಪಿ ಗೆದ್ದಿತ್ತು. ಅದೇ ಪರ್ಫಾರ್ಮೆನ್ಸ್ ನ ರಿಪೀಟ್ ಮಾಡುತ್ತೆ ಅನ್ನುತ್ತೆ ನ್ಯೂಸ್ ಎಕ್ಸ್ ನ ರಿಪೋರ್ಟ್. ಸ್ನೇಹಿತರೆ, ಇಲ್ಲಿ ಕ್ಯಾಲ್ಕುಲೇಷನ್ ಸಿಂಪಲ್. ಪ್ರಧಾನಮಂತ್ರಿ ಸಹ ಗುಜರಾತಿನೇ ಆಗಿದ್ದಾರೆ, ಹೋಮ್ ಮಿನಿಸ್ಟರ್ ಸಹ ಗುಜರಾತಿನೇ ಆಗಿದ್ದಾರೆ. ಸಹಜವಾಗಿ ಗುಜರಾತಿಗಳಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಎಲ್ಲ 26 ಸೀಟ್ಗಳನ್ನು ಬಿಜೆಪಿಗೆ ನ್ಯೂಸ್ ಎಕ್ಸ್ ನಲ್ಲಿ ಕೊಡಲಾಗಿದೆ. ಇನ್ನು ವಿಶೇಷವಾದ ಮತ್ತೊಂದು ರಾಜ್ಯ ಯಾವ್ದಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಡೆಲ್ಲಿ. ಕಳೆದ ಬಾರಿ ದಿಲ್ಲಿನಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು, 7ಕ್ಕೆ 7 ಬಿಜೆಪಿ ಗೆದ್ದಿತ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಹಂಗಿದೆಯಾ? ಖಂಡಿತ ಇಲ್ಲ. ಗಾಯಗೊಂಡ ಹುಲಿಯಂತಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ರು. ಜೈಲಿಂದ ವಾಪಸ್ ಬಂದವರೇ ಕ್ಯಾಂಪೇನ್ ಶುರು ಮಾಡ್ಕೊಂಡಿದ್ದಾರೆ. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿರತಕ್ಕಂತ ಕೇಜ್ರಿವಾಲ್ ಅವರು ಚುನಾವಣಾ ಪ್ರಚಾರ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. 2ನೇ ತಾರೀಕು ಜೂನ್ ಮತ್ತೆ ಜೈಲಿಗೆ ವಾಪಸ್ ಹೋಗಬೇಕಾಗತ್ತೆ ಕೇಜ್ರಿವಾಲ್ ಅವರು.
ಈ ಅನುಕಂಪದ ಅಲೆ ವರ್ಕೌಟ್ ಆಗ್ತಕ್ಕಂತ ಎಲ್ಲ ಸಾಧ್ಯತೆಗಳು ಇದಾವೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಆಮ್ ಆದ್ಮಿ ಪಕ್ಷ 7ರಲ್ಲಿ 3 ಸೀಟ್ಗಳನ್ನ ಗೆಲ್ಲುತ್ತೆ, ಕಾಂಗ್ರೆಸ್ 2 ಸೀಟ್ಗಳನ್ನ ಗೆಲ್ಲುತ್ತೆ, ಬಿಜೆಪಿ ಅವರು 7ರಿಂದ 2ಕ್ಕೆ ಕುಸಿತಾರೆ ಅಂತ ಹೇಳಿದೆ ನ್ಯೂಸ್ ಎಕ್ಸ್ ನ ರಿಪೋರ್ಟ್. ಸ್ನೇಹಿತರೆ, ಇನ್ನು ಮುಂದಿನ ಕ್ಷೇತ್ರ ಉತ್ತರ ಪ್ರದೇಶ. ಇಲ್ಲಿ ಟೋಟಲ್ 80 ಕ್ಷೇತ್ರಗಳು ಬರುತ್ತೆ. ಉತ್ತರ ಪ್ರದೇಶನ ಗೆದ್ದವರು ಡೆಲ್ಲಿ ಗೆದ್ದಂತೆ, ಅಂದ್ರೆ ರಾಷ್ಟ್ರನ ಗೆದ್ದಂತೆ ಅನ್ನುವ ಮಾತಿದೆ. ಸಹಜವಾಗಿ ಸಿಂಹಪಾಲನ ಕ್ಷೇತ್ರಗಳು ಬರ್ತಕ್ಕಂತ ಉತ್ತರ ಪ್ರದೇಶದಲ್ಲಿ ಯಾರು ಗೆಲ್ತಾರೋ ಅವರು ಅಧಿಕಾರಕ್ಕೆ ಬರೋದು ಈ ಹಿಂದಿನಿಂದಲೂ ನಾವು ನೋಡ್ಕೊಂಡು ಬಂದಿದೀವಿ. ಮೋದಿ ಮತ್ತು ಯೋಗಿ ಅವರ ಡಬಲ್ ಇಂಜಿನ್ ಸರ್ಕಾರ ಇಲ್ಲಿ ವರ್ಕೌಟ್ ಆಗಿದೆಯಾ? ಒಟ್ಟು 80 ಕ್ಷೇತ್ರಗಳ ಪೈಕಿ ಬಿಜೆಪಿ ಒಂದೇ 70 ಕ್ಷೇತ್ರಗಳನ್ನು ಗುಟ್ಟಿಗೆ ಹಾಕಿಕೊಳ್ಳುತ್ತೆ, ಕಾಂಗ್ರೆಸ್ 1 ಕ್ಷೇತ್ರ ಗೆಲ್ಲುತ್ತೆ, ಇಂಡಿಯಾ ಅಲಯನ್ಸ್ 5 ಕ್ಷೇತ್ರ. ಇನ್ನ ಎನ್ಡಿಎ ಮೈತ್ರಿಕೂಟ ಒಟ್ಟಾರೆಯಾಗಿ ಬಿಜೆಪಿಯ 70 ಮತ್ತು ತನ್ನ ಮೈತ್ರಿಕೂಟದ 5 ಸೀಟ್ಗಳನ್ನು ಸೇರಿ 75 ಸೀಟ್ಗಳನ್ನು ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ನ್ಯೂಸ್ ಎಕ್ಸ್ ನ ರಿಪೋರ್ಟ್. ಸ್ನೇಹಿತರೆ, ಇನ್ನು ಪಲ್ಟೂರಾಮ್ ಅಂತಾನೆ ಖ್ಯಾತಿ ಪಡೆದಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಆಳ್ವಿಕೆ ನಡೆಸ್ತಾ ಇರ್ತಕ್ಕಂತಹ ಬಿಹಾರ ರಾಜ್ಯಕ್ಕೆ ಬಂದ್ರೆ ಇಲ್ಲಿ 40 ಕ್ಷೇತ್ರಗಳು ಬರುತ್ತೆ. 40ರಲ್ಲಿ 25 ಬಿಜೆಪಿ ಗೆಲ್ಲುತ್ತೆ ಅನ್ನುತ್ತೆ, ಕಾಂಗ್ರೆಸ್ 5, ಜೆಡಿಯು 5, ಆರ್ಜೆಡಿ 5 ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಜೆಡಿಯುನಿಂದ ಬಿಜೆಪಿಗೆ ಯಾವುದೇ ಅನುಕೂಲಗಳು ಆಗ್ತಾ ಇಲ್ಲ. ಕಾರಣ ಹಲವಾರು ಇರಬಹುದು. ನಿಮಗೆ ಗೊತ್ತಿದೆ, ನಿತೀಶ್ ಕುಮಾರ್ ಅವರು ಪದೇ ಪದೇ ಒಮ್ಮೆ ಬಿಜೆಪಿ ಜೊತೆಗೆ ಸೇರಿ ಸರ್ಕಾರ ರಚನೆ ಮಾಡ್ತಾರೆ, ಮತ್ತೊಮ್ಮೆ ಆ ಸಂಬಂಧನ ಮುರಿದುಕೊಂಡು ಆರ್ಜೆಡಿಯ ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ ಜೊತೆಗೆ ಸರ್ಕಾರ ಮಾಡ್ತಾರೆ. ಈ ರೀತಿ ಪದೇ ಪದೇ ಸರ್ಕಾರ ಬೀಳಿಸಿ ಸರ್ಕಾರ ರಚನೆ ಮಾಡ್ತಾ ಇರ್ತಕ್ಕಂತ ನಿತೀಶ್ ಕುಮಾರ್ ಅವರ ನಡೆಗೆ ರಾಜ್ಯದ ಜನರ ಒಪ್ಪಿಗೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಮತ್ತೊಂದು ಕೀ ಸ್ಟೇಟ್ ಆಗಿರತಕ್ಕಂತ ಪ್ರಮುಖ ರಾಜ್ಯ ಆಗಿರ್ತಕ್ಕಂತ ವೆಸ್ಟ್ ಬೆಂಗಾಲ್ಗೆ ಬಂದಾಗ ಇಲ್ಲಿ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಳೆದ ಬಾರಿ ಬಿಜೆಪಿ 18 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ 2 ಸ್ಥಾನಗಳನ್ನು ಹೆಚ್ಚಿಸಿಕೊಂಡು 20 ಸ್ಥಾನಗಳನ್ನು ಗೆಲ್ಲಲಿದೆ ಅನ್ನುತ್ತೆ ನ್ಯೂಸ್ ಎಕ್ಸ್ ನ ಸರ್ವೆ ರಿಪೋರ್ಟ್. ಟಿಎಂಸಿ ಅವರು 22 ಕ್ಷೇತ್ರಗಳನ್ನು ಗೆಲ್ತಾರೆ ಅನ್ನುತ್ತೆ ಸರ್ವೆ. ಸ್ನೇಹಿತರೆ, ಬಿಜೆಪಿಯ ಈ ಪರ್ಫಾರ್ಮೆನ್ಸ್ ಗೆ ಸಂದೇಶ್ ಖಾಲಿಯಲ್ಲಿ ಆಗಿದ್ದಂತಹ ಘಟನೆ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಕೆಲವು ಸರ್ವೆಗಳು ಬಿಜೆಪಿಗೆ 25ರವರೆಗೂ ಸಹ ಸೀಟ್ಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಖುದ್ದು ಹೇಳ್ತಾರೆ ನಾವಿಲ್ಲಿ 30 ಸೀಟ್ಗಳನ್ನು ಗೆಲ್ತೇವೆ ಅಂತ. ಆದ್ರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಒಂದಂತೂ ನಿಜ, ಬಿಜೆಪಿಯ ಪರ್ಫಾರ್ಮೆನ್ಸ್ ವೆಸ್ಟ್ ಬೆಂಗಾಲ್ ಅಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಚೆನ್ನಾಗಿರಲಿದೆ. ಇದನ್ನೇ ಆಲ್ಮೋಸ್ಟ್ ಆಲ್ ಎಲ್ಲ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇರೋದು. ಸ್ನೇಹಿತರೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಗಮನಿಸಬೇಕು. ಎಡಪಕ್ಷಗಳು 3.5 ದಶಕ 35 ವರ್ಷಗಳ ಕಾಲ ಪಶ್ಚಿಮ ಬಂಗಾಳನ ಎಡಪಕ್ಷಗಳು ಆಳಿದ್ವು. ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಜ್ಯೋತಿ ಬಸು ಅವರು ಪಶ್ಚಿಮ ಬಂಗಾಳನ ಆಳಿದ್ರು. ಆದ್ರೆ ಆ ಎಡಪಕ್ಷಗಳಿಗೆ 1 ಸೀಟನ್ನು ಗೆಲ್ಲೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮಹಾರಾಷ್ಟ್ರ, ಇದು ಅತಿ ಹೆಚ್ಚು ಕ್ಷೇತ್ರಗಳಿರ್ತಕ್ಕಂತ 2ನೇ ದೊಡ್ಡ ರಾಜ್ಯ. ಇಲ್ಲಿ ಒಟ್ಟಾರೆ ಬಿಜೆಪಿ 25 ಕ್ಷೇತ್ರಗಳನ್ನು ಗೆಲ್ಲುತ್ತೆ, ಕಾಂಗ್ರೆಸ್ 5ರಿಂದ 7, ಎನ್ಸಿಪಿ 2, ಎನ್ಸಿಪಿ ಅಜಿತ್ ಬಣ 5ರಿಂದ 7, ಶಿವಸೇನೆ ಶಿಂದೆ ಬಣ 5ರಿಂದ 7, ಶಿವಸೇನೆ ಉದ್ಧವ್ ಠಾಕ್ರೆ ಬಣ 5ರಿಂದ 7 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ನ್ಯೂಸ್ ಎಕ್ಸ್ ನ ರಿಪೋರ್ಟ್. ಸ್ನೇಹಿತರೆ, ಇನ್ನು 543 ಕ್ಷೇತ್ರಗಳಲ್ಲಿ ಒಟ್ಟಾರೆಯಾಗಿ ಬಿಜೆಪಿ 300 ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ ಸಿಂಗಲ್ ಆಗಿ. ಎನ್ಡಿಎ ಅಲಯನ್ಸ್ 340ರಿಂದ 350 ಕ್ಷೇತ್ರಗಳನ್ನು ಗೆಲ್ತಾ ಇದೆ. ಕಾಂಗ್ರೆಸ್ನವರು 50ರಿಂದ 60 ಕ್ಷೇತ್ರ ಸಿಂಗಲ್ ಆಗಿ ಗೆಲ್ತಾ ಇದ್ದಾರೆ. ಇನ್ನ ಇಂಡಿಯಾ ಮೈತ್ರಿಕೂಟ ಒಟ್ಟಾರೆಯಾಗಿ 150 ಸೀಟ್ಗಳನ್ನು ಗೆಲ್ಲುತ್ತೆ ಅನ್ನುತ್ತೆ ರಿಪೋರ್ಟ್. ಇತರೆಯವರು 43 ಕ್ಷೇತ್ರಗಳಲ್ಲಿ ಗೆಲ್ತಾರೆ. ಸ್ನೇಹಿತರೆ, ಇದಿಷ್ಟು ನ್ಯೂಸ್ ಎಕ್ಸ್ ನವರು ಮಾಡಿರ್ತಕ್ಕಂತಹ ಎಕ್ಸ್ಪರ್ಟೋಮೀಟರ್ ನ ಸರ್ವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.